ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸಾಯಿ ವಿನಾಯಕ. ವೀಕ್ಷಕರೇ, RCB ತಂಡ ಯಶ್ ದಯಾಳ್ರನ್ನ ಖರೀದಿಸಿ 5 ಕೋಟಿಯನ್ನು ಚರಂಡಿಗೆ ಚೆಲ್ಲಿದರು ಎಂದು ವ್ಯಂಗ್ಯ ಮಾಡಿದ್ದರು ಎಂದು ಯಶ್ ದಯಾಳ್ ತಂದೆ ವ್ಯಕ್ತಪಡಿಸಿದ್ದಾರೆ. ಯಶ್ ದಯಾಳ್ ರವರು 2023ರಲ್ಲಿ ಗುಜರಾತ್ ಟೈಟಾನ್ಸ್ ಪರ ಆಡ್ತಾ ಇರ್ತಾರೆ. ಒಂದು ಪಂದ್ಯ ಗುಜರಾತ್ ಟೈಟನ್ಸ್ ಮತ್ತು KKR ನಡುವಿನ ಪಂದ್ಯವಾಗಿರುತ್ತೆ. ಆಗ ಕೊನೆಯ ಓವರ್ನಲ್ಲಿ ಯಶ್ ದಯಾಳ್ ಎಸೆಯುವಂತಹ ಬಾಲಿಗೆ ರಿಂಕು ಸಿಂಗ್ ರವರು ಸತತ 5 ಸಿಕ್ಸರ್ಗಳನ್ನ ಬಾರಿಸುವ ಮೂಲಕ KKR ತಂಡ ರೋಚಕ ಜಯ ಸಾಧಿಸಿದ್ದಾರೆ. ಆ ಪಂದ್ಯದಲ್ಲಿ ಯಶ್ ದಯಾಳ್ ರವರು ಭಾರಿ ಟೀಕೆಗೆ ಗುರಿಯಾಗಿರ್ತಾರೆ. ಆದ್ರೂ ಸಹ ಈ ಬಾರಿ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 5 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ. ಆಗ RCB ತಂಡದ ಫ್ಯಾನ್ಸ್ ಗಳಿಗೆ ಭಾರಿ ಬೇಸರವನ್ನುಂಟು ಮಾಡ್ತಾರೆ. ಆದರೆ ಮೇ 18ರಂದು ನಡೆದಂತಹ CSK ವಿರುದ್ಧದ ಪಂದ್ಯದಲ್ಲಿ ಧೋನಿ ವಿಕೆಟ್ ಪಡೆದದ್ದು ಅಲ್ಲದೆ 27 ರನ್ಗಳ ಭರ್ಜರಿ ಜಯ ಸಾಧಿಸುವಂತೆ ಮಾಡಿದ್ದಾರೆ ಮತ್ತು ಪ್ಲೇ ಆಫ್ ಗೇರುವಲ್ಲಿ ಪ್ರಪ್ರಥಮ ಸ್ಥಾನ ವಹಿಸಿದ್ದಾರೆ. ಪತ್ರಿಕೆಯೊಂದರ ಸಂದರ್ಶನದಲ್ಲಿ ಯಶ್ ದಯಾಳ್ ಅವರ ತಂದೆ ತನ್ನ ಮಗನ ಬಗ್ಗೆ ಟೀಕಿಸಿರುವಂತಹ ಬಗ್ಗೆ ಅಳಲನ್ನು ತೋಡಿಕೊಳ್ತಾರೆ. ಪ್ರಿಯ ವೀಕ್ಷಕರೇ, ಅದೇನೇ ಇರಲಿ, ಮೇ 18ರಂದು ನಡೆದಂತಹ ಡೂ ಆರ್ ಡೈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬೌಲರ್ ಯಶ್ ದಯಾಳ್ ಅವರು 20ನೇ ಓವರ್ನಲ್ಲಿ ಅತ್ಯುತ್ತಮವಾದಂತಹ ಬೌಲಿಂಗ್ ಮಾಡುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ YouTube ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.